14-15ನೇ ಶತಮಾನದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಶ್ರೀಮಂತ ರಾಜ್ಯದ ರಾಜಧಾನಿ ಎಂಬ ಹೆಸರಿಗೆ ಪಾತ್ರವಾದ, ಹಲವರ ದಾಳಿಗೆ ತುತ್ತಾದ, 500 ವರ್ಷಗಳಿಂದ ಸದಾ ಮಳೆಯಲ್ಲಿ ನೆನೆಯುತ್ತಾ, ಬಿಸಿಲಲ್ಲಿ ಒಣಗುತ್ತಾ, ಚಳಿಯಲ್ಲಿ ನಡುಗದೆ ಬನ್ನಿ ಬನ್ನಿ ನನ್ನ ಹಳೆಯ ವೈಭವವನ್ನು ನೋಡಿ ಪುಲಕಿತರಾಗಿ ಎಂದು ಸದಾ ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಹಂಪಿಗೆ ಸ್ವಾಗತ, ಸುಸ್ವಾಗತ. ಪ್ರತಿಯೊಂದು ರಾಜ್ಯಕ್ಕೆ ಹೇಗೆ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಹೇಗಿರುತ್ತೋ ಅದೇ ಥರ ಇಡೀ ದಕ್ಷಿಣ ಭಾರತಕ್ಕೆ ರಾಜಧಾನಿಯಾಗಿರುವ ಹಂಪಿಯಲ್ಲಿ ಕೂಡ ನ್ಯಾಯಾಲಯ ಇದೆ. ಅದು ರಾಜಸಭೆ ಆಗಿತ್ತು. ಆ ರಾಜಸಭೆಯನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಹೋಗಿದ್ದು ಕಮಲಾಪುರದಿಂದ ಹಂಪಿಗೆ. ಹಂಪಿ ಎಂಟ್ರಾದ ತಕ್ಷಣವೇ ನಮಗೆ ಕೋಟೆಯ 2 ಮುಖ್ಯ ದ್ವಾರಗಳು ಕಾಣ್ತವೆ. ಈ ದ್ವಾರ ದಾಟಿದಂಗೆ ನಮಗೆ ಕಣ್ಣಿಗೆ ಕಂಡುಬರೋದು ಹಂಪಿಯ ಸುಂದರ ಉಳಿದ ಅವಶೇಷಗಳು ಮಾತ್ರ. ಇದನ್ನು ನೋಡಲು 2 ಕಣ್ಣು ಸಾಲವು. ಹೀಗೆ ಹಂಪಿ 7 ಸುತ್ತಿನ ಕೋಟೆಯಿಂದ ಮಾಡಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಈಗ ಬರೀ 4 ಸುತ್ತಿನ ಕೋಟೆ ಮಾತ್ರ ಇದೆ. ಈ ಪಕ್ಕದಲ್ಲಿರೋದು ರಾಣಿ ಸ್ನಾನಗೃಹ. ಹಂಪಿಯ ಗತವೈಭವ ಭಾಗ 1ಕ್ಕೆ ಸ್ವಾಗತ. ಇದೇ ನೋಡಿ ನಮ್ಮ ದಕ್ಷಿಣ ಭಾರತ ರಾಜ್ಯದ ರಾಜಧಾನಿಯಲ್ಲಿರುವ ರಾಜಸಭೆ. ಈ ರಾಜಸಭೆಯಲ್ಲಿ ರಾಜರ ವಜ್ರಖಚಿತ ಮಣಿಮಾಣಿಕ್ಯಗಳಿಂದ ರಾಜರಿಗೆ ಪಟ್ಟಾಭಿಷೇಕ ಆಗ್ತಿತ್ತು. ಈ ರಾಜಸಭೆಯಲ್ಲಿನೇ ನಮ್ಮ ದಕ್ಷಿಣ ಭಾರತದ ಅಷ್ಟು ಸಾಮಂತ ರಾಜರು ಬಂದು ಇಲ್ಲಿ ಹಾಜರಾಗ್ತಾ ಇದ್ದರು. ಇದೇ ನೋಡಿ ಆ ರಾಜಸಭೆ, ಎಷ್ಟು ಭವ್ಯವಾದ ರಾಜಸಭೆ. ಈಗ ನಾವು ನೋಡ್ತಿರೋದು ಬರೀ ಅದರ ಬೇಸ್ಮೆಂಟ್ ಮಾತ್ರ. ಈ ರಾಜಸಭೆಯನ್ನು 100 ಕಂಬಗಳಿಂದ ನಿರ್ಮಿಸಿದ್ದಾರೆ ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ನೋಡಿ, ಇದೇ ಗ್ರೀನ್ ಗ್ರಾನೈಟ್, ಒಂಥರ ಬಳಪ ಕಲ್ಲು ಥರ ಇದೆ. ಹಾಗೆ ಹೋಗ್ತಾ ಇದ್ದರೆ ಮೆಟ್ಲುಗಳು ಬರ್ತವೆ ಮುಂದೆ. ಎಂಥ ಅದ್ಭುತವಾದ ಕೆತ್ತನೆಗಳನ್ನು ಒಳಗೊಂಡಿದೆ ಈ ರಾಜಸಭೆ. ಈ ರಾಜಸಭೆಗೆ 2 ಕಡೆಗೆ ಮೆಟ್ಲುಗಳಿವೆ. ಇದು ನನ್ನ ತಿಳುವಳಿಕೆ ಮೇರೆಗೆ ಇದು ಜನಸಾಮಾನ್ಯರಿಗೆ ಅಥವಾ ನಾರ್ಮಲ್ ಪರ್ಸನ್ಸ್ಗೆ ಇರಬಹುದೆಂದು ನನ್ನ ಊಹೆ. ಇದು ಯಾರೂ ಹೇಳಿಲ್ಲ, ನಾನೇ ಹೇಳ್ತಾ ಇದ್ದೇನೆ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಆದಷ್ಟು ನಿಮಗೆ ಈ ರಾಜಸಭೆಯ ಬಗ್ಗೆ ನಿಮಗೆ ಹೇಳಲು ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇದು ಏನೋ ಒಂದು ದೊಡ್ಡ ಗೋಡೆ ಥರ ಕಾಣ್ತಾ ಇದೆ. ಇದು ಗೋಡೆನಾ ಇಲ್ಲ ಇನ್ನು ಮುಂದೆ ಏನಾದರೂ ಇದೇನಾ ಇನ್ನು ನೋಡಿಲ್ಲ. ನೋಡಿ ಎಷ್ಟು ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಕಟ್ಟಿದ್ದಾರೆ ಈ ಗೋಡೆನ. ಈಗೆಲ್ಲ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ. ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ಗಿಡ ಕಾಂಗ್ರೆಸ್ ಗಿಡಗಳು ಬೆಳೆದಿದೆ. ಈ ಗೋಡೆ ಆ ಕಡೆ ಇನ್ನು ಇದೇನಾ ಅಂದರೆ ಇಲ್ಲ, ಮೋಸ್ಟ್ಲಿ ಇದೆ ಡೆಡ್ ಎಂಡು. ಹೌದು, ಇದೇ ಡೆಡ್ ಎಂಡು. ಅಂದರೆ ರಾಜ್ಯಸಭೆ ಅಲ್ಲಿಂದ ಶುರುವಾಗಿ ಇದೇ ಡೆಡ್ ಎಂಡ್, ಇಲ್ಲಿ ಮುಕ್ತಾಯವಾಗಿದೆ. ಇನ್ನು ಮೇಲೆ ಇದು ಬಹಳ ಈ ಮಣ್ಣಿಂದ ಏನು ಮಾಡಿದ್ದಾರೆ, ಇದು ಬಹಳ ಅಗಲವಾಗಿದೆ. ಇದು ಅಂದರೆ ಒಂದು ದೊಡ್ಡ ಟಿಪ್ಪರ್ ಲಾರಿ ಕೂಡ ಹೋಗ್ಬೋದು, ಅಷ್ಟು ಅಗಲ ಇದೆ ದಾರಿ ಇದಕ್ಕೂ. ಈ ಸುತ್ತ ಹಿಂದೆ ಇರುವುದೆಲ್ಲ ರಾಜರ ಅರಮನೆ. ಇವೆಲ್ಲ ಆ 2 ಸಾಲಿನ ಕೋಟೆ ಮಧ್ಯೆ ಒಂದು ದಾರಿ ಕಾಣ್ತಿದೆ. ಅಲ್ಲಿ 3 ರಾಜರ ಅರಮನೆ ಕಾಣುತ್ತೆ ನಮಗೆ. ಒಂದು ಹರಿಹರ 2ನೇ ಅರಮನೆ ಅಂತೇಳಿ ಇತಿಹಾಸಕಾರರೇ ಉಲ್ಲೇಖಿಸಿದ್ದಾರೆ, ಅಲ್ಲಿ ಬರೆದಿದ್ದಾರೆ. ಹಾಗೆ ಈ ದಿಬ್ಬದ ಮೇಲೆ ಹತ್ರ ನೋಡೋಣ ಏನು ಕಾಣುತ್ತೆ ಅಂತ. ಇಲ್ಲಿ ಮೆಟ್ಲುಗಳು ಕಾಣ್ತವೆ. ಅಂದರೆ ಮೋಸ್ಟ್ಲಿ ಇಲ್ಲಿ ಆಗಿನ ಕಾಲದಲ್ಲಿ ಜನ ಬರ್ತಿರ್ಬೋದು. ಇಲ್ಲೆಲ್ಲ ಪ್ಲ್ಯಾಟ್ಫಾರ್ಮ್ ಸ್ಟ್ರೇಟ್ ಆಗಿದೆ. ಅಂದರೆ ಮೋಸ್ಟ್ಲಿ ನನಗೆ ಅನಿಸಿದ ಮಟ್ಟಿಗೆ ರಾಜರು ಇಲ್ಲೇ ಕೂರ್ತಿರ್ಬೇಕು. ಇದೆಲ್ಲ ಬೇಸ್ಮೆಂಟ್ ನಾವು ನೋಡ್ತಿರೋದು. ಇದು ಫಸ್ಟ್ ಫ್ಲೋರಲ್ಲಿದೆ. ಅಂದರೆ ಇಲ್ಲಿ ಅಂದರೆ ರಾಜರು ಆಳ್ವಿಕೆ ಇಷ್ಟು ಮೇಲಿಂದನೇ ಮಾಡ್ತಿದ್ರು. ಕೆಳಗಡೆ ಎಲ್ಲ ಸಾಮಂತ ರಾಜರು ಬಂದು ಹಾಜರಾಗ್ತಿದ್ರು. ಸಾಮಂತ ರಾಜರು ಮತ್ತು ಬೇರೆ ಬೇರೆ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಎಲ್ಲರೂ ಬಂದು ಇಲ್ಲೇ ಹಾಜರಾಗ್ತಿದ್ರು ಅನಿಸುತ್ತೆ. ನೋಡಿ, ಕೆಳಗಡೆಯಿಂದ ಇದು ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ವರೆಗೂ ಇದೆ ಈ ಸಭೆ. ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ ಆಗಿರಬಹುದು ಇದು. ಯಾಕಂದರೆ ಈ ರಾಜ್ಯಸಭೆ ಸುತ್ತಲೂ ಫುಲ್ಲು 100 ಕಂಬಗಳಿಂದ ಮಾಡಿದ್ದು. ಇದೇ ಜಾಗದಲ್ಲಿನೇ ಆಂಧ್ರ, ಕರ್ನಾಟಕದ, ತಮಿಳುನಾಡು, ಒರಿಸ್ಸಾ, ಕೇರಳ ಅಲ್ಲಿರ್ತಕ್ಕಂಥ ಸಾಮಂತ ರಾಜರೆಲ್ಲ ಬಂದು ಇಲ್ಲಿ ಕೂಡ್ತಿದ್ರು. ಅಲ್ಲಿ ಮೇಲೆ ರಾಜರು ಕೂಡ್ತಾಯಿದ್ರು. ಅದಕ್ಕೆಲ್ಲ ಹಾಸನಕ್ಕೆ ಚೇರ್ಗಳು, ಬಂಗಾರದಿಂದ ತುಂಬಿದ ಚೇರ್ಗಳು. ಇದನ್ನು ನೋಡ್ತಾ ಇದ್ದರೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಮಾಡಿದ ಮೆಟ್ಲುಗಳ ಥರ ಅನ್ನಿಸ್ತಾ ಇದೆ.
ಆಗೆಲ್ಲ ಲಿಫ್ಟ್ ಇದ್ದಿಲ್ಲಲ್ಲ, ಅದಕ್ಕೆ ಈ ಥರ ಸ್ಟೆಪ್ಸ್ ಹಾಕಿರ್ತಾರೆ. ಈ ರಾಜ್ಯಸಭೆಗೆ ಹಲವಾರು ದಾರಿಗಳಿವೆ, ಅಂದರೆ ಎಂಟ್ರೆನ್ಸ್ಗಳಿವೆ. ಇದೇ ನೋಡಿ, ಆಗಿನ ಕಾಲದಲ್ಲಿ ಬಳಸಿದ ಲಾಕಿಂಗ್ ಸಿಸ್ಟಮ್. ಅಂದರೆ ಮರದ ದಿಂಬಿಗಳನ್ನು ಒಂಥರ ಡಿಸೈನ್ ಮಾಡಿ ಇದರೊಳಗಡೆ ಕೂರಿಸ್ತಾಯಿದ್ರು. ಹೀಗೆ ಈ ಕಡೆ ಏಕ ಮತ್ತು ಈ ಕಡೆನೂ ಏಕ, ಇದೇ ಥರ 100 ಕಂಬಗಳಿಂದ ಈ ಸಭೆ ಮಾಡಲ್ಪಟ್ಟಿತ್ತು. ಅದರ ಮೇಲೆ ಮೇಲ್ಛಾವಣಿ ಇತ್ತು. ಆ ಮೇಲ್ಛಾವಣಿ ಬಹಳ ಎತ್ತರವಾಗಿತ್ತು, ಯಾಕಂದರೆ ಅಲ್ಲಿ ರಾಜ್ಯಸಭೆ ಕೂಡ ಅಷ್ಟು ಎತ್ತರ ಇದೆ. ಅಲ್ಲಿ ರಾಜ ಕುಂತು ಎಲ್ಲ ಮಾಡಬೇಕಿತ್ತು. ಈಗ ನಾವು ನೋಡ್ತಿರೋದು ಬರೀ ಕಲ್ಲುಗಳು ಮಾತ್ರ ಕಾಣ್ತಾ ಇದೆ. ಇದು ಮುಂಚೆ ಎಲ್ಲ ವೈಟ್ ಸಿಮೆಂಟಿಂದ ಮಾಡಿತ್ತು. ಈ ಮಳೆ ಚಳಿ ಬಿಸಿಲಿಗೆ ಎಲ್ಲ ಮೇಲೆ ಪದರ ಎಲ್ಲ ಕಿತ್ಕೊಂಡು ಹೋಗಿದೆ. ಅಲ್ಲಲ್ಲಿ ಮಾತ್ರ ನಮಗೆ ಆ ವೈಟ್ ಸಿಮೆಂಟ್ ಅನ್ನೋದು ಕಾಣುತ್ತೆ. ಸ್ವಲ್ಪ ಊಹಿಸ್ಕೊಳ್ಳಿ, ಈ ರಾಜ್ಯಸಭೆ ಅಷ್ಟು ವೈಟ್ ಸಿಮೆಂಟ್ನಿಂದ ಮಾಡಿದ್ದು. ಅದರ ಮೇಲೆ 100 ಕಟ್ಟಿಗೆ ಕಂಬಗಳು, ದೊಡ್ಡ ಕಟ್ಟಿಗೆ ಕಂಬಗಳು, ಅದರ ಮೇಲೆ ಮೇಲ್ಛಾವಣೆ, ಒಳಗಡೆ ರಾಜರು ಕೊಡ್ತಾಯಿದ್ರು ಬಂಗಾರದ ಕಿರೀಟ ಇಟ್ಕೊಂಡು. ಸ್ವಲ್ಪ ಊಹಿಸ್ಕೊಳ್ಳಿ. ಆ ರಾಜ್ಯಸಭೆಗೆ ಹಲವಾರು ದಾರಿಗಳಂತ ಹೇಳಿದ್ದೆ ನಿಮಗೆ. ಈಗ ಇದೊಂದು ದಾರಿ ಕಾಣಿಸ್ತಾ ಇದೆ, ನಿಮಗೆ ತೋರಿಸ್ತೀನಿ ಈ ದಾರಿ ಹೇಗಿದೆ ಅಂತ. ಈಗ ಹತ್ಕೊಂಡು ಜಸ್ಟ್ ಕ್ಯಾಮ್ರಾ ಇಟ್ಟು ತೋರಿಸ್ಬೋದು, ಬಟ್ ನಾವು ಹೋಗ್ಬೇಕು ಆ ದಾರಿಯಲ್ಲಿ. ಹೋದ್ರೇ ಆಗಿನ ಕಾಲದಲ್ಲಿ ರಾಜರು ಹೇಗೆ ಹೋಗ್ತಾಯಿದ್ರು ಅಥವಾ ಇಲ್ಲ ಸೈನಿಕರು ಹೋಗ್ತಾಯಿದ್ರು ಅನ್ನೋದು ನಾವು ಕ್ಲಿಯರಾಗಿ ನೋಡಬೇಕು. ಈಗ ಕ್ಯಾಮ್ರಾ ಇಟ್ಕೊಂಡು ಹಾಗೆ ನಾನು ಡೈರೆಕ್ಟಾಗಿ ಹತ್ಬೋದಿತ್ತು, ಆದರೆ ನಮಗೆ ಒಳಗಡೆಯಿಂದ ಫೀಲ್ ಆಗಬೇಕಂದ್ರೆ ಅದರ ದಾರಿ ಹೇಗಿದೆಯೋ ಅದೇ ಥರ ಹೋಗಿ ನೋಡಬೇಕು. ಈ ರಾಜ್ಯಸಭೆಗೆ ಅದೆಷ್ಟು ದಾರಿಗಳಿದೆ ಅಂತ ಮುಂಚೆ ಸ್ಟಾರ್ಟಿಂಗಲ್ಲೇ 2 ಮೆಟ್ಲುಗಳ ಮೂಲಕ 2 ಕಾಲು ದಾರಿಗಳು, ಇದೊಂದು ದಾರಿ ಇದೆ ನೋಡಿ. ಇಲ್ಲ ಯಾವುದೋ ಕಟ್ಟಡ ಇದೆ, ಸಿಮೆಂಟ್ ಇಟ್ಟಿಗೆಯಿಂದ ಕಟ್ಟಿರೋದು. ಹಾಗೆ ಹೋದರೆ ಇದೇ ರಾಜ್ಯಸಭೆ ಕಾಣ್ತಿರುತ್ತೆ. ರಾಜ್ಯಸಭೆ ಬಲಗಡೆಗಿದ್ದಾರೆ ಅದು ನೋಡಿ. ಸುತ್ತ ಪ್ರಾಂಗಣ ಎಲ್ಲ ತುಂಬ ಕಟ್ಟಡಗಳಿದ್ವು ಆಗೆಲ್ಲ. ಸ್ವಲ್ಪ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಫುಲ್ಲು ಎಲ್ಲ ದೊಡ್ಡ ಕಟ್ಟಡಗಳು, 2 ಅಂತಸ್ತಿನ ಕಟ್ಟಡಗಳೆಲ್ಲ ನೋಡಿ. ಇದೊಂದು ಮೆಟ್ಲುಗಳಿವೆ ಇಲ್ಲಿ. ಅಂದರೆ ಇದು ಒಂದು ಎಂಟ್ರೆನ್ಸ್ ಇತ್ತು. ಅಂದರೆ ನಾವು ಬಂದರೆ ಸುತ್ತರ್ಕೊಂಡು ಬಂದಿದ್ವಿ. ಆ ಸುತ್ತರ್ಕೊಂಡ್ರ ಮಧ್ಯದಲ್ಲೆಲ್ಲ ಫುಲ್ ಬಿಲ್ಡಿಂಗ್ಸ್ಗಳಿದ್ವು. ಆ ಬಿಲ್ಡಿಂಗ್ಸ್ಗಳ ದಾಟ್ಕೊಂಡು ಇಲ್ಲಿಗೆ ಸುತ್ತರ್ಕೊಂಡು ಇಲ್ಲಿಗೆ ಬರ್ತಾಯಿದ್ದರು ಕೆಲವೊಬ್ಬರು. ಅದಕ್ಕೆ ಯಾರ್ಯಾರು ರಿಕ್ವೈರ್ಮೆಂಟ್ ಇತ್ತು ಅವ್ರು ಮಾತ್ರ ಬರ್ತಾಯಿದ್ರು. ಇಲ್ಲಿ ಮೆಟ್ಲುಗಳಿವೆ, ಅಂದರೆ ಅದ್ರ ಹಿಂದೆ ಕೂಡ ಒಂದು ದಾರಿ ಇದೆ ಅಂತ ಅರ್ಥ ನೋಡಿ. ಇದು ರಾಜ್ಯಸಭೆ ಹಿಂದೆ ನಾವು ನೋಡ್ತಾ ಇರೋದೀಗ. ಇದೆಲ್ಲ ಫುಲ್ ಕ್ಲೋಸ್ಡ್ ಕಾಂಪೌಂಡು. ಈ ಮಹಾನವಮಿ ದೀಪ ಸುತ್ತ ಫುಲ್ ಕ್ಲೋಸ್ಡಾಗಿ ಒಂದು ದೊಡ್ಡ ಕೋಟೆನೇ ಇದೆ ಇದಕ್ಕೆ. ಫುಲ್ ಹಲವಾರು ವಿಧದ ಕೋಟೆಯ ಲೇಯರ್ಗಳಿವೆ ಅದಕ್ಕೆ. 7 ಸುತ್ತಿನ ಕೋಟೆ ಅಂತ ಸುಮ್ಮನೆ ಅಂದಿಲ್ಲ ಅದಕ್ಕೆ. ಅಷ್ಟು ಸೇಫ್ಟಿ ಸೆಕ್ಯೂರಿಟಿ ವಿಜಯನಗರ ಸಾಮ್ರಾಜ್ಯದಲ್ಲಿ. ಯಾರೂ ಒಳಗಡೆ ಬರ್ತಾನೆ ಇರಲಿಲ್ಲ. ಡೊಮಿಂಗೋ ಪ್ರಯಾಸ ಕೂಡ ಇದರಲ್ಲಿ ಬರೋಕ್ಕಾಗಿಲ್ಲ. ಕೆಲವೊಂದು ಒಳಗಡೆ ಬಿಟ್ಟಿಲ್ಲ ಅವನ್ನ ನೋಡೋಕ್ಕೆ, ಪ್ರವಾಸಿಗ ಅಂತೇಳಿ. ಅಷ್ಟು ಸೆಕ್ಯೂರಿಟಿ ಇತ್ತು. ನೋಡೋಣ, ಈ ದಾರಿ ಹಾಗೆ ಸ್ಟ್ರೇಟ್ ನಡ್ಕೊಂಡು ಬಂದ್ವಿ. ಇನ್ನೊಂದು ದಾರಿ ನೋಡೋಕ್ಕೆ ಸ್ಟೆಪ್ಸ್ ಇದ್ವಲ್ಲ, ಫಸ್ಟ್ ಫ್ಲೋರ್ಗೆ ಹೋಗೋ ಸ್ಟೆಪ್ಸು, ಅದನ್ನು ಅಲ್ಲಿಗೆ ಹೋಗೋಕ್ಕೆ ನೋಡೋಣ ಈಗ ಹೋಗುತ್ತೋ ಇಲ್ಲ ಅಂತ. ಈ ದಾರಿ ಅಲ್ಲಿ ಕಾಣ್ತಾ ಇದೆ, ಬಟ್ ನನಗೆ ಯಾಕೋ ಡೌಟ್ ಬರ್ತಾಯಿದೆ ಈ ದಾರಿ ಹೌದಾ ಅಲ್ಲ ಅಂಥೇಳಿ. ನೋಡೋಣ. ಹಾಗೆ ಮೆಟ್ಲುಗಳೇನು ಬಂದವು. ಓಕೆ, ಮೆಟ್ಲುಗಳು ಬಂದ್ವೆ. ಈಗ ನೋಡಿ, ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ರು. ಈಗೆಲ್ಲ ಮೆಟ್ಲುಗಳು ಸ್ವಲ್ಪ ಬಿದ್ದೋಗಿದೆ. ಈ ಥರ ಹತ್ಕೊಂಡೋಗಿ ನೋಡಿ, ಲೆಕ್ಕಕ್ಕೆ ಎಷ್ಟು ಹೈಟ್ ಇದೆ ಇದು. ಇಷ್ಟು ಹೈಟ್ ಇತ್ತು ರಾಜ್ಯಸಭೆ. ಇದನ್ನು ಫಸ್ಟ್ ಫ್ಲೋರ್ ಹೋಗ್ಬೇಕು, ಇನ್ನೂ ಹೈಟ್ ಬರ್ತಾಯಿತ್ತದು, ಇದಕ್ಕಿನ್ನ ಹೈಟ್ ಬರ್ತಾಯಿತ್ತದು ನೋಡಿ. ಸುತ್ತಲೂ ಹೇಗಿವೆಲ್ಲ ಕಟ್ಟಡದ ಅವಶೇಷಗಳು ಇವೆಲ್ಲ ನೋಡ್ತಾ ಇರೋದು ನಾವು. ಅದೆಷ್ಟು ಕಟ್ಟಡಗಳಿವೆ ಅಂದರೆ ಇಲ್ಲಿ ಲೆಕ್ಕಕ್ಕೆ ಆಗಲ್ಲ. ಆದರೂ ನಾನೀಗ ಬಂದಿರೋ ರೂಟು ತಪ್ಪನಿಸ್ತಾ ಇದೆ. ಯಾಕಂದರೆ ನೋಡಿ, ಗೋಡೆ ಕಾಣಿಸ್ತಾ ಇದೆ ತಾನೇ, ಇದು ಒಂದು ಬಿಲ್ಡಿಂಗ್ನ ಗೋಡೆ. ಇದು ಅಂದರೆ ಬುನಾದಿ ಗೋಡೆ ಅಂತಾರಲ್ಲ, ಆ ಥರ ಈ ಗೋಡೆ ಇದ್ದರೆ ಅದು ಹೋಗೋ ದಾರಿ ಅಲ್ಲ. ನಾನೇನೋ ಸುಮ್ಮನೆ ಕಾಣುತ್ತೆ ಅಂತ ಹಂಗೆ ಹತ್ತು ಬಿಟ್ಟಿದ್ದೀನಿ, ಬಟ್ ಅದು ದಾರಿ ತಪ್ಪನಿಸುತ್ತೆ. ಅದಕ್ಕೆ ಅವತ್ತು ವಾಪಸ್ ಬರ್ತಾಯಿದ್ದೀನಿ ಇದಲ್ಲ ಅಂಥೇಳಿ ನೋಡಿ. ಮತ್ತೆ ಸ್ಟಾರ್ಟಿಂಗಿಂದ ನಿಮಗೆ ತೋರಿಸ್ತೀನಿ ಹೇಗೆ ಬರೋದಂತ. ಇದು ರಾಜ್ಯಸಭೆ ನೋಡಿ. ಹಾಗೆ ಅಲ್ಲಿಗೆ ಹೋಗ್ಬೇಕು ನಾವೀಗ, ಆ ಮೆಟ್ಲ ಹತ್ರ. ಆ ದಾರಿನ ನೀಟಾಗಿ ತೋರಿಸ್ತೀನಿ ನಮಗೆ, ಯಾಕಂದರೆ ನೀವು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನಿಮ್ಗೆ ಅದು ಫೀಲ್ ಆಗಬೇಕದು.
ಆ ರಾಜರ ವೈಭವ ಮತ್ತು ಸಿಟಿ ಆರ್ಕಿಟೆಕ್ಚರ್ ಹೆಂಗಿತ್ತು ಅಂತೇಳಿ ನೋಡಿ. ಇಲ್ಲಿ ಡ್ರೈನೇಜ್ ಸಿಸ್ಟಮೋ ಇಲ್ಲ ನೀರಿನ ವ್ಯವಸ್ಥೆನೋ ಗೊತ್ತಿಲ್ಲ, ಮನೆ ಕೆಳಗಡೆಯಿಂದ ಬಂದಿದೆ ಇದು. ಇದೆಲ್ಲ 500 ವರ್ಷಗಳ ಕಡೆಯಿಂದ ಮಾಡಿದ್ದು. ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ಒಂದು ಸ್ಕೇಲಾಗಿ ಕೇಳ್ದಂಗಿದೆ. ಅಷ್ಟು ಇಂಜಿನಿಯರಿಂಗ್ ಮಾಡೋದು ಇದು. ಎಲ್ಲೆಲ್ಲಿ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ ನೋಡಿ. ಇದೊಂದು ಬಿಲ್ಡಿಂಗು. ಇದೆಲ್ಲ ಬಿಲ್ಡಿಂಗ್ ಥರ ಊಹಿಸ್ಕೊಳ್ಳಿ ನೀವು. ಆವಾಗ ನಿಮಗೆ ಗೊತ್ತಾಗುತ್ತೆ ಇದ್ರ ದಾರಿ ಹೇಗೆ ಹೋಗ್ತಿತ್ತು, ಎಷ್ಟು ಚೆನ್ನಾಗಿತ್ತು ಮಾರ್ಗ ಅಂತೇಳಿ. ನೋಡಿ ಇದೊಂದು ಬಿಲ್ಡಿಂಗ್ ಇದೆ, ಸಿಮೆಂಟ್ ಮಾಡಿದ್ದು ಕೂಡ ಹಾಗೇನೇ ಇದೆ. ಅದು ಹಾಗೆ ಹೋಗ್ತಾ ಇರ್ಬೇಕು, ಯಾಕಂದರೆ ಪಕ್ಕದಲ್ಲೆಲ್ಲ ಆಫೀಸ್ ಬಿಲ್ಡಿಂಗ್ಸು, ತಾಲೂಕು ಆಫೀಸ್ಗಳು, ಏನೋ ಅಷ್ಟು ಪರ್ಫೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಒಟ್ಟು ಕಟ್ಟಡಗಳಂತೂ ನಿಜ. ಅದಕ್ಕೆ ಆ ಕಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಇನ್ನೂ ಸ್ವಲ್ಪ ಸ್ಟ್ರೇಟಾಗಿ ಹೋಗಬೇಕು. ಹಾಗೆ ಹೋಗ್ತಾನೆ ಇರಬೇಕು. ಮೇನ್ ಅಂದರೆ ಈಗ ರಾಜ್ಯಸಭೆಗೆ ಅಲ್ಲೊಂದು ಫಸ್ಟ್ ಫ್ಲೋರ್ಗೆ ಹೋಗೋ ದಾರಿ ಇದೆ, ಮೆಟ್ಲು. ಆ ಮೆಟ್ಲಿಗೆ ಹೋಗ್ಬೇಕು ನಾವು. ಹೇಗೆ ದಾರಿ ಹುಡ್ಕೊಂಡೇ ಹೋಗಬೇಕು. ಆ ದಾರಿ ನಿಮಗೆ ತೋರಿಸ್ಬೇಕು. ನೆಕ್ಸ್ಟ್ ಟೈಮ್ ನೀವು ಬಂದು ನೋಡ್ಬೇಕಿಲ್ಲಿ. ಯಾರಾದ್ರೂ ಇದು ದಾರಿನ ಕರೆಕ್ಟಾಗಿ ಹೀಗೆ ನೋಡಿದರೆ ಮುಂಚೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ರಾಜ್ಯಸಭೆ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ನೀವು ಗೊತ್ತಿದ್ದರೆ ಪ್ಲೀಸ್ ನನಗೆ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಎಲ್ಲರಿಗೂ ತಿಳಿಸೋಣ. ಹಾಗೆ ನಮ್ಮ ಹಳೆಯ ಸಂಸ್ಕೃತಿ ಬಗ್ಗೆ ಎಲ್ಲರೂ ತಿಳ್ಕೊಳೋದು ಮುಖ್ಯ. ನೋಡಿ ಇದು ಡೆಡ್ ಎಂಡ್ ಇದೆ ಅಲ್ಲಿಗೆ. ಯಾಕಂದರೆ ಮುಂದೆ ಒಂದು ಬಿಲ್ಡಿಂಗ್ ಥರ ಇದೆ, ಅದೇ ಕಟ್ಟಡ ಗೋಡೆ ಬುನಾದಿ ಅಡ್ಡ ಇದೆ. ಅದಕ್ಕೆ ಇದು ಮೆಟ್ಲೆತ್ತು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಮೋಸ್ಟ್ಲಿ ರೈಟಿಗೆ ಇದೆ ದಾರಿ. ನೋಡಿ ಬಿಲ್ಡಿಂಗ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಬೇರೆ ಥರ ಡಿಸೈನ್ ಬಿಲ್ಡಿಂಗ್ ಇದೆ. ಎಲ್ಲವೂ ಬಿಲ್ಡಿಂಗ್ ಒಂದೇ ಥರ ಇಲ್ಲ, ಎಲ್ಲ ಡಿಫ್ರೆಂಟ್ ಡಿಸೈನ್ಸೇ ಮಾಡಿದ್ದಾರೆ. ನೋಡಿ ಈ ದಾರಿ ಇದೆ. ಈ ದಾರಿ ನೋಡಿ ಎಷ್ಟು ಎಕ್ಸಾಕ್ಟಾಗಿ ಕಾಣ್ತಿದೆ. ಆ ಕಡೆ ಈ ಕಡೆ ಎರಡು ಕಡೆಗೆ ಮಧ್ಯದಲ್ಲಿ ದಾರಿ. ನಿಮ್ಗೆ ಆದಷ್ಟು ಚೆನ್ನಾಗಿ ತೋರಿಸಲು ಪ್ರಯತ್ನ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಮುಂದೆ ತಿಪ್ಪೆ ಅಡ್ಡ ಇದೆ. ಸೊ ಇಲ್ಲೆಲ್ಲ ಓಪನ್ ಪ್ಲೇಸ್ ಥರ ಬಂದಿದೆ. ಈಗ ಈ ಕಡೆಗೆ ಹೋದರೆ ಬೇರೆ ದಾರಿಗೆ ಹೋಗ್ಬೋದು ಅನಿಸುತ್ತೆ ನನಗೆ. ಮುಂದೆ ಅಲ್ಲಿ ಕೋಟೆ ಗೋಡೆ ಇದೆ. ಸೊ ಮುಂದೊಂದು ಬಿಲ್ಡಿಂಗ್ ಇದೆ, ಪಕ್ಕದಲ್ಲೊಂದು ಬಿಲ್ಡಿಂಗ್. ಸೊ ಈ ಕಡೆ ಒಂದು ಯಾವುದೋ ಚಿಕ್ಕದು ಕಿರಿದಾದ ದಾರಿ ಇದೆ. ಇಲ್ಲಿನ ಬಿಲ್ಡಿಂಗ್ಸ್ ಯಾವೂ ಇಲ್ಲ ಪಕ್ಕದಲ್ಲಿ. ನೋಡಿ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಅದರ ಪಕ್ಕದಲ್ಲೆಲ್ಲ ತೊಟ್ಟಿ ಥರ ಇದೆ. ಈ ದಾರಿ ಥರ ಇದೆ. ಇದು ಮೋಸ್ಟ್ಲಿ ಇದೇ ದಾರಿ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಕೆಳಗಡೆ ಮಳೆಗಾಲ ಆದ ಕಾರಣ ಹುಲ್ಲೆಲ್ಲ ಜಾಸ್ತಿ ಬೆಳೆದು ಕಾಸು ಜಾಸ್ತಿ ಆಗಿದೆ. ಅದಕ್ಕೆ ನೋಡ್ಕೊಂಡು ಹೋಗಬೇಕು ಯಾರೇ ಹೊಸ್ದಾಗಿ ಬಂದರೂ ಕೂಡ. ಸೊ ಇಲ್ಲೊಂದು ದಾರಿ ನೋಡಿ. ದಾರಿ ಅಂತ ಗೊತ್ತಾಗುತ್ತೆ ನೀಟಾಗಿ ಅವರೇ. ಅದ್ರ ಶೇಪೇ ನಮಗೆ ದಾರಿ ಅಂತ ಗೊತ್ತಾಗ್ಬಿಡುತ್ತೆ, ಡೌಟೇ ಬೇಡ. ಓಕೆ ಈ ದಾರಿ ನೋಡಿ. ಮತ್ತೆ ಲೆಫ್ಟ್ ಟರ್ನ್ ಆಗಬೇಕು. ಈ ಲೆಫ್ಟ್ ಟರ್ನ್ ಆಗೋದು ಕಾಣದೆ ನಮಗೆ ರಾಜ್ಯಸಭೆಗೆ ಹೋಗುವಂಥ ದಾರಿ. ಇದೇ ದಾರಿ ನೋಡಿ. ಎಲ್ಲಿ ಬಂಡೆ ಹೇಗೆ ಜೋಡಿಸಿದ್ದಾರೆ ನೋಡಿ, ಎಷ್ಟು ಪರ್ಫೆಕ್ಟು ಅಲೈನ್ಮೆಂಟ್ ಎಲ್ಲ ಕರೆಕ್ಟಾಗಿದೆ. ಇದ್ರ ಮುಖಾಂತರನೇ ಇಲ್ಲಿಗೆ ಹೋಗೋದು. ಎಲ್ಲೆಲ್ಲಿ ಅಡ್ಡ ಬಂದಿಲ್ಲ ನಮಗೆ, ಇದೇ ದಾರಿ ಇದೆ. ಈ ಥರನೇ ಹತ್ತಿ ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲಿಂದ ರಾಜರು ಮತ್ತೆ ಆ ಸಭೆ ಹತ್ರ ಹೋಗಿ ಅಲ್ಲಿಂದ ರಾಜರು ಆಡಳಿತ ಮಾಡ್ತಿದ್ರು. ಕೆಳಗಡೆಲ್ಲ ಸಾಮಂತ ರಾಜರು ಕೊಡ್ತಾಯಿದ್ರು. ಇದು ರಾಜ್ಯಸಭೆ ಪಕ್ಕದಲ್ಲಿ, ಅಂದರೆ ರಾಜ್ಯಸಭೆ ಒಂದು ಎಂಟ್ರೆನ್ಸ್ ಬರ್ತಲ್ಲ ಅದ್ರ ಪಕ್ಕದಲ್ಲೇ ಇದೆ ಇದು. ಇದೇನಂತ ಅರ್ಥ ಆಗಿಲ್ಲ. ಸ್ವಲ್ಪ ನಿಮಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ತಿಳಿಸ್ಬೋದು ಇದನ್ನು. ನೋಡಿ ಎರಡು ಕಲ್ಲಿಟ್ಟಿದ್ದಾರೆ, ಅದ್ರ ಮೇಲೆ ಮೇಲ್ಛಾವಣಿ ಥರ ಒಂದು ಶೆಡ್ ಥರ ಹಾಕಿದ್ದಾರೆ. ಈ ಸುತ್ತಲೂ 6 ರೌಂಡೆಡ್ ಕಲ್ಲುಗಳಿವೆ ನೋಡಿ. 4 ಕಡೆಗೆ 2 ಕಡೆಗೆ ಮತ್ತು ಮೊದಲೆಲ್ಲ 2 ಕಲ್ಲುಗಳನ್ನ ಮುಚ್ಚಿದ್ದಾರೆ ಪ್ಲೇಟ್ ಟೈಪ್ಸ್ ಕಲ್ಲುಗಳಿಂದ. ಇದೇನಂತ ನನಗೆ ಗೊತ್ತಾಗಿಲ್ಲ, ಇದು ಯಾಕೆ ಮಾಡಿರ್ಬೋದು ಅಂತೇಳಿ. ನೋಡಿ ಇಷ್ಟು ಸುಂದರವಾಗಿದೆ ಹಂಪಿ. ಅಮೇಝಿಂಗ್ ಅಷ್ಟೇ ಇದು ಹಂಪಿ. ಅದರಲ್ಲಿ ರಾಜ್ಯಸಭೆ ಅಂತೂ ಇನ್ನೂ ಅಮೇಝಿಂಗ್. ಸರಿ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಾಗದ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.